ನಮಸ್ಕಾರ. ನನ್ನ ಹೆಸರು ಬಂದು ಡಾಕ್ಟರ್ ಬಾಲಾಜಿ ಬಿ ಆರ್ ಅಂತ. ನನಗೆ ಈ ಒಂದು ಮಿಮಿಕ್ರಿ ಅಥವಾ ಅಣಕು ಮಾಡಬೇಕು ಅಂತ ತುಂಬ ದಿನದಿಂದ ಒಂದು ಆಸೆ. ಆಗಾಗ ಮಾಡ್ತಾ ಇರ್ತೀನಿ. ಇದು ಮೊಟ್ಟ ಮೊದಲನೇ ಬಾರಿಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತಹ ಒಂದು ಪ್ರಯತ್ನ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮೊದಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಣಕನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಚೆನ್ನಾಗಿದ್ದೀರಾ? ಏನು ನೀವು ರಾಜ್ಕುಮಾರ್ ವಾಯ್ಸು ಅಂತ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ನೋಡಿ ಕರೆಕ್ಟಾಗಿ ಹಾಗೆ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಮನಸ್ಸಲ್ಲ ಅನ್ನೋ ಥರ ನಿಮ್ಮ ಮುಖದಲ್ಲಿ ಆ ಒಂದು ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ದೀರಲ್ಲ. ಡಾಕ್ಟರ್ ರಾಜ್ಕುಮಾರ್ ಥರ ಅಲ್ಪ ಸ್ವಲ್ಪನ ಮಾತಾಡ್ತಾ ಇದ್ದೀರಾ? ಚೆನ್ನಾಗಿದೆ. ನನ್ನ ಚಿತ್ರಗಳನ್ನೆಲ್ಲ ನೀವು ನೋಡೋದಕ್ಕೆ ಎಷ್ಟು ಸಾರಿ ಬಂದಿದ್ದೀರಿ. ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿಯಾದ ಒಂದು ಪ್ರೋತ್ಸಾಹ ನನ್ನ ಮಕ್ಕಳಾದ ಶಿವಕುಮಾರ್ ಅವರು ಕೊಡಿ, ಶಿವರಾಜ್ ಕುಮಾರ್ ಅವ್ರಿಗೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಡ್ತಾ ಇರಿ. ಖಂಡಿತ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿರಿ. ನಾನು ಎಲ್ಲೇ ಇದ್ರು ನಿಮ್ಗೆಲ್ರಿಗೂ ನೋಡ್ತಾ ಇರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಆಶೀರ್ವಾದ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಚಿತ್ರನಟನಾದಾಗ ನೀವು ಕೊಟ್ಟಿರುವಂತಹ ಒಂದು ಪ್ರೋತ್ಸಾಹ, ನೀವು ಕೊಟ್ಟಿರುವಂತಹ ಒಂದು ಪ್ರೇಯರ್ಸು ಇದೆಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಮಸ್ಕಾರ, ಬರ್ತೀನಿ. ನೆಕ್ಸ್ಟ್ ಈಗ ನನ್ನ ಒಂದು ಕಾಮಿಡಿ ಮಾಡ್ತಾ ಇದ್ದಂತಹ ಮುಸುರಿ ಕೃಷ್ಣಮೂರ್ತಿಯನ್ನು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಆದರೆ ಅವ್ರ ವಾಯ್ಸನ್ನು ಸ್ವಲ್ಪ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಮುಸುರಿ ಕೃಷ್ಣಮೂರ್ತಿ. ಅಯ್ಯವ್ವ, ಏನ್ ಗುರು ಚೆನ್ನಾಗಿದೆಯಾ? ಏನ್ ಗುರು ನಾನು ಒಟ್ಟಾಗಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನಾನು ಹೋಗಕ್ಕೆ ಮುಂಚೆ ಇಲ್ಲಿ ನನ್ನ ವಾಯ್ಸ್ನ ಅವ್ರವ್ರಿಗೆ ಸ್ವಲ್ಪ ಜನ ಕೊಟ್ಬಿಟ್ಟಿದ್ದೀನಿ. ಆದರೆ ನಮ್ಮ ಬಾಲಾಜಿ ಅವರೊಬ್ಬರು ನನ್ನ ಥರನೇ ಮಾತಾಡ್ತವ್ರ ಇಲ್ವಾ ಸ್ವಲ್ಪ ನೋಡ್ಬಿಟ್ಟಲ್ಲಿ ಮಾತಾಡ್ತವ್ರ. ಸ್ವಲ್ಪ ಅರ್ಜೆಂಟ್ ಆಗ್ಬಿಟ್ಟಿದೆ, ಹೋಗ್ಬಿಟ್ಟು ಬರ್ತೀನಪ್ಪ, 1 ನಿಮಿಷ ಬಂದ್ಬಿಟ್ಟೆ. ಈಗ ನೆಕ್ಸ್ಟು ಮತ್ತೊಬ್ಳು ಆಗಲಿ ಹೋದಂತಹ ಒಂದು ಕಾಮಿಡಿ ನಟರು ನಮ್ಮ NS ರಾವ್. ಅಯ್ಯಮ್ಮ, ಹೆಂಗ್ರು ಚೆನ್ನಾಗಿದೆ ಗುರು? ಎಲ್ಲ ಹೋಗಿಲ್ಲ ಗುರು, ಎಲ್ಲೇ ಇದೀನಿ ಗುರು. ಯಾಕೆಂತ ಹೇಳಿದ್ರೆ ಆಗ ನಿಮಗೆಲ್ಲ ನೋಡೋಣ, ಆಗಾಗ ನೀವೆಲ್ಲ ಏನೇನು ಮಾಡ್ತೀರೋ ಅಂತ ನೋಡ್ಬೇಕು ಆಸೆ ಗುರು. ನನ್ನ ಫಿಲಿಮೆಲ್ಲ ಎಷ್ಟು ಚೆನ್ನಾಗಿ ನೋಡಿದ್ರಿ ಅಲ್ವಾ? ಅಂಬರೀಷ್ ಜೊತೆ, ವಿಷ್ಣುವರ್ಧನ್ ಜೊತೆ ಎಲ್ಲ ಆಗಾಗ ಬರ್ತಾ ಇದೆ. ಅದೇ ಉಮಾಶ್ರೀ ಅವರು ಆಗಾಗ ಬರ್ತಾ ಇದ್ರು ನನ್ನ ಜೊತೆಲಿ. ಅಯ್ಯಮ್ಮ, ನ್ಯಾಪ್ ಇಟ್ಬಿಟ್ಟಿದ್ರ, ಮರ್ತೋಗ್ಬಿಡಿ ಗುರು, ಮರ್ತೋಗ್ಬಿಡಿ. ನಮಸ್ಕಾರ, ಬರ್ತೀನಿ. ನಮಸ್ಕಾರ. ನೆಕ್ಸ್ಟ್ ಈಗ ನಮ್ಮ ಮುಖ್ಯಮಂತ್ರಿ ಚಂದ್ರು. ಮೊನ್ನೆ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನೋಡಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಏನಪ್ಪ ಚೆನ್ನಾಗಿದ್ದೀರಾ? ನನಗೆ ಮರ್ತೋಗ್ಬಿಟ್ರಿ ಅಂತ ಅನ್ಕೊಂಡಿದ್ದೀನಿ. ಆದರೆ ಪರವಾಗಿಲ್ಲ, ಏನೋ ಅಲ್ಪ ಸ್ವಲ್ಪ ನಮ್ಮ ನ್ಯಾಪ್ ಇಟ್ಕೊಂಡಿದ್ದೀರಿ. ಏನೋ 1-2 ಒಳ್ಳೆ ಫಿಲ್ಮ್ ಮಾಡಿದ್ದೀನಿ, ಸಾಕಷ್ಟು ಫಿಲ್ಮ್ಗಳು ಮಾಡಿದ್ದೀನಿ. ಆದರೆ ಒಳ್ಳೆ 2-3 ಪಾತ್ರ ಮಾಡಿದ್ದೀನಿ. ಅದನ್ನೆಲ್ಲ ತುಂಬ ಚೆನ್ನಾಗಿ ನೀವೆಲ್ಲ ನ್ಯಾಪ್ ಇಟ್ಕೊಂಡಿರ್ಬೋದಲ್ವಾ? ಸ್ವಲ್ಪ ಹಾಗೆ ಮರಿದಿರಾ, ಎಲ್ಲರಿಗೂ ನ್ಯಾಪ್ ಇಟ್ಕೊಂಡಿರಿ. ನಮಸ್ಕಾರ, ಬರ್ತೀನಿ. ಕೊನೆಯದಾಗಿ ಹಿಂದಿ ಚಲನಚಿತ್ರದ ಬಿಗ್ ಬಿ ಅಂತ ಹೇಳ್ತಾರಲ್ಲ, ಅಮಿತಾಬ್ ಬಚ್ಚನ್ ಅವರ ಒಂದು ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನಮ್ಮ ಹಮ್ ಫಿಲಿಮ್ನ ಒಂದು ಡೈಲಾಗ್ನ ಇಟ್ಕೊಂಡು ಅಗ್ನಿಪಥ್ ವಾಯ್ಸಲ್ಲಿ ಅವರು ಹೇಗೆ ಹೇಳಿರ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ. दुनिया में 2 तरह के कीड़े होते हैं. एक वो जो गंदी नाली से निकल के बाहर आता है, और एक वो जो बाजार से निकल के बाहर आता है. जो कीड़ा समाज से निकल के बाहर आता है उसे मारने के लिए फ्लीट बाजार में मिलता है. लेकिन जो कीड़ा गंदी नाली से निकल के बाहर आता है उसे मारने के लिए ना कोई फ्लीट बना है या बनेगा. आई अमिताभ बच्चन जैसा बात कर रहा हूँ या नहीं? आई चलता हूँ, लौट के मिलता हूँ. नमस्कार. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು. ನನ್ನ ಈ ಒಂದು ಯೂಟ್ಯೂಬಿನ ಒಂದು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ. ತಿರ್ಗಾ ಮತ್ತೊಮ್ಮೆ ಬರ್ತೀನಿ. ಬೇರೆ ಎಲ್ಲ ಆ್ಯಕ್ಟರ್ಸ್ನ ಕರ್ಕೊಂಡು ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ. ನಮಸ್ಕಾರ.